ಹಲೋ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನವೀನ್. ನೀವು ನೋಡ್ತಿರೋದು ಚಿಲ್ ಸಿಟಿ ನವೀನ್ ಚಾನಲ್. ಇವತ್ತು ನಮ್ಮ ಚಾನಲ್ ಬರ್ತಿರೋ ವ್ಲಾಗ್ ಅಲ್ಲಿ ತುಂಬಾನೇ ರೇರ್ ಆಗಿ ವರ್ಷಕ್ಕೆ ಒಂದೇ ಟೈಮ್ ಮಾಡುವಂತ ಬಿದಿರು ಕಡಲೆ ಸಾರು ಯಾವ ತರ ಮಾಡೋದಂತ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ನೋಡಿ. ನೀವ್ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬರ್ತಿದ್ದೀರಾ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ನಾವು ನೀವು ಅನ್ಕೊಳ್ಳೋ ತರ ಬಿದಿರು ಕೊಂಬು ಅನ್ನೋದು ಬೇರೆ ತರಕಾರಿ ತರ ಸಿಗಲ್ಲ. ವರ್ಷಕ್ಕೊಮ್ಮೆ ಮಳೆಕಾಲದಲ್ಲಿ ಮಾತ್ರ ಸಿಗುವಂತ ಒಂದು ಐಟಮ್ ಅಂತ ಹೇಳ್ಬೋದು. ಇದನ್ನ ನೀವು ಅಂಗಡಿಗಳಲ್ಲಿ ಎಲ್ಲಾದ್ರೂ ನೀವು ಹೋಗ್ತಿರಲ್ಲ, ಈಚೆ ಹೋಗ್ಬೇಕಾದ್ರೆ ಕಾಡ್ ಪಕ್ಕದಲ್ಲಿ ಯಾವ್ದಾದ್ರು ಊರ್ ಬಂದ್ರೆ ಅಲ್ಲಿ ಇಟ್ಕೊಂಡು ಮಾರ್ತಿರ್ತಾರೆ. ಆ ಟೈಮಲ್ಲಿ ನೀವು ಮರಿದೆ ತಗೊಂಡ್ ಬಂದ್ಬಿಡಿ. ತಗೊಂಡ್ ತಕ್ಷಣ ನೀವೇನ್ ಮಾಡ್ಬೇಕಂದ್ರೆ ಒಂದ್ ಕಡ್ಡಿ ಸುಚ್ಚಿಕ್ಬೇಕಾಗುತ್ತೆ, ಇಲ್ಲಾಂದ್ರೆ ಬಲ್ತ್ ಬಿಡುತ್ತೆ ಅಂತ ಹೇಳ್ತಾರೆ. ಗೊತ್ತಿಲ್ಲ, ನಮ್ ಕಡೆ ಹಂಗೆ ಹೇಳ್ತಾರೆ. ಅದಾದ್ಮೇಲೆ ಮನೆಗ್ ತಗೊಂಡ್ ಬಂದಿದ ತಕ್ಷಣನೇ ಮೇಲೆ ಇರೋ ಸಿಪ್ನೆಲ್ಲ ಕಿತ್ತು ಕ್ಲೀನ್ ಮಾಡಿ ಸಣ್ಣ ಸಣ್ಣ ಕೊತ್ಬಿಟ್ಟು ಅದನ್ನ ನೀರಲ್ಲಿ ಹಾಕಿಟ್ಬಿಡ್ಬೇಕಾಗುತ್ತೆ. ಯಾಕಂದ್ರೆ ಇದೊಂಥರ ಪಾಯ್ಸನ್ ಅಂತ ಹೇಳ್ತಾರೆ. ಇದು ಬಲ್ತೋದ್ರೆ ತಿನ್ಬಾರ್ದು. ಅದರಿಂದ ಚೆನ್ನಾಗಿ ತೊಳೆದ್ಬಿಟ್ಟು ಸಣ್ಣ ಸಣ್ಣದಾಗಿ ಪೀಸ್ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಬಿಟ್ರೆ ಏನೂ ಆಗಲ್ಲ. ನೋಡಿ, ನಾವೀಗ ಈ ತರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋತಿದ್ದೀರಿ. ಇಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ಸಾಕು. ಜಾಸ್ತಿ ದಪ್ಪ ಇದ್ರೇನು ಒಂಥರ ಕಸಕಸ ಅಂತ ಇರುತ್ತೆ ತಿನ್ಬೇಕಾದ್ರೆ. ಅದರಿಂದ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಈಗ ಕಟ್ ಮಾಡಿಟ್ಟಿರೋ ಎಲ್ಲಾ ಬಿದಿರ್ನು ನೀರಲ್ಲಿ ಹಾಕಿಟ್ಬಿಡಿ. ಈ ಬಿದಿರು ಕಡಲೆ ಸಾರು ಮಾಡಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಬಿದಿರು ಮತ್ತೆ ತರಕಾರಿ. ನಿಮ್ಗೆ ಮಸಾಲ ಈ ತರ ಏನ್ ಐಟಮ್ಸ್ ಬೇಕಾಗಿಲ್ಲ. ನಾನು ಒನ್ ಬೈ ಒನ್ ನೋಡಿಸ್ತೀನಿ ಏನೆಲ್ಲ ಹಾಕೋಬೇಕಂತ. ಬನ್ನಿ. ನೀವು ಆಲ್ಮೋಸ್ಟ್ ಸೊಪ್ಪಿಂದ ಹಿಡಿದು ಎಲ್ಲ ಐಟಮ್ಸ್ ಹಾಕೋಬೇಕಾಗುತ್ತೆ. ನಿಮ್ಗೆ ಏನೆಲ್ಲ ಸಿಗುತ್ತೋ ಎಲ್ಲದನ್ನ ತಗೊಂಬಂದು ಹಾಕಿ ಸಾಂಬಾರ್ ಅಂತೂ ತುಂಬಾನೇ ಟೇಸ್ಟ್ ಆಗಿರುತ್ತೆ. ನೋಡಿ ಎಷ್ಟು ಐಟಮ್ಸ್ ಇದೆ ಅಂತ. ಇದನ್ನೆಲ್ಲ ಹೇಳ್ಕೊಂಡು ಹೋದ್ರೆ 10 ನಿಮಿಷ ಬೇಕಾಗುತ್ತೆ. ಅದರಿಂದ ನಿಮ್ಗೆ ಡೈರೆಕ್ಟ್ ಆಗಿ ತೋರಿಸ್ತಿದ್ದೀನಿ. ಈಗ ಸಾರ್ ಯಾವ ತರ ಮಾಡೋದಂತ ನೋಡೋಣ. ಮೊದಲು ತೊಳೆದಿಟ್ಟಿರೋ ಬಿದಿರಿದೆಯಲ್ಲ, ಅದನ್ನ ಒಂದು ಕುಕ್ಕರ್ ಅಲ್ಲಿ ಹಾಕಿ 3 ವಿಸಿಲ್ ಕೂಗಿಸ್ಕೊಳ್ಳಿ. ತುಂಬಾನೇ ಲೇಟ್ ಆಗುತ್ತೆ ಈ ಸಾಂಬಾರ್ ಮಾಡೋದು. ಅದರಿಂದ ಸ್ವಲ್ಪ ಪೇಷನ್ಸ್ ಆಗಿರ್ಬೇಕಾಗುತ್ತೆ. ಯಾಕಂದ್ರೆ ವರ್ಷಕ್ಕೆ ಒಮ್ಮೆ ಮಾತ್ರ ಮಾಡುವಂತದ್ದು. ತುಂಬಾನೇ ಟೇಸ್ಟ್ ಆಗಿರುತ್ತೆ. ಬಿದಿರು ಫುಲ್ ಬೇಸ್ಟ್ ಒಳಗಡೆ ಪಕ್ಕದಲ್ಲಿ ಇನ್ನೊಂದು ಪಾತ್ರೆ ಇಟ್ಟು ಅದರಲ್ಲಿ ನೀರ್ನ ಚೆನ್ನಾಗಿ ಕುದಿಸ್ಕೊಂಡು ನಾವು ಇಟ್ಟಿರೋ ಕಾಳೆಲ್ಲ ಇದೆಯಲ್ಲ ಅದನ್ನ ಚೆನ್ನಾಗಿ ಕ್ಲೀನ್ ಮಾಡಿ ಅದರಲ್ಲಿ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅದಕ್ಕೂ ಒಂದು 10 ಮಿನಿಟ್ಸ್ ಆಗುತ್ತೆ. ಕಾಳೆಲ್ಲ ಬೇಯಬೇಕಾದ್ರೇನೆ ಅದ್ರ ಜೊತೆಗೆ ಸ್ವಲ್ಪ ಹಸಿಮೆಣಸಿನಕಾಯಿ ಹಾಕೊಂಡು ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈಗ ನಮ್ಮ ಹತ್ರ ಇರೋ ಹಸಿ ತರಕಾರಿನೆಲ್ಲಾನು ಒಂದು ಬಟ್ಲಲ್ಲಿ ಹಾಕೊಂಡು ಚೆನ್ನಾಗಿ ಕ್ಲೀನ್ ಮಾಡ್ಬಿಟ್ಟು ಕಾಳೆಲ್ಲ ಬೆಂದಿದೆಯಾ ಅಂತ ನೋಡಿ ಅದಾದ್ಮೇಲೆ ನೀವು ತೊಳೆದಿಟ್ಟಿರೋ ತರಕಾರಿನೆಲ್ಲ ಕಾಳು ಜೊತೆಗೆ ಸೇರಿಸ್ಕೋಬೇಕಾಗುತ್ತೆ. ಅದ್ರ ಜೊತೆಗೆ ಪಾಲಕ್ ಸೊಪ್ಪು ಇದೆಯಲ್ಲ ಅದನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳಿ. ಪಾಲಕ್ ಸೊಪ್ಪು ತುಂಬಾನೇ ಚೆನ್ನಾಗಿರುತ್ತೆ. ಬೇರೆ ಸೊಪ್ಪಿದ್ರು ಓಕೆ. ಈ ತರ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಬೇಯಕ್ ಬಿಡಿ. ಅರ್ಧಂಬರ್ಧ ಕಾಳು ಸೊಪ್ಪು ಮತ್ತೆ ತರಕಾರಿ ಎಲ್ಲ ಬೆಂದಿರ್ಬೇಕಾದ್ರೆ ಆಲ್ರೆಡಿ ನಾವು ಇಟ್ಟಿದ್ವಲ್ಲ ಬಿದ್ರು, ಅದನ್ನ 3 ವಿಸಿಲ್ ಬಿಟ್ಟು ಓಪನ್ ಮಾಡಿ ನೀರ್ನ ಸೆಪರೇಟ್ ಮಾಡ್ಕೊಳ್ಳಿ. ಆ ನೀರ್ ಬಂದು ನೀವು ಆಚೆ ಇಟ್ಬಿಡ್ಬೇಕಾಗುತ್ತೆ. ಅದನ್ನ ಎಲ್ಲೂ ಯೂಸ್ ಮಾಡಬಾರ್ದು. ಯಾಕಂದ್ರೆ ಅದನ್ನ ಪಾಯ್ಸನ್ ಅಂತ ಹೇಳ್ತಾರೆ. ನೀವು ಬಿದಿರ್ನ ಮಾತ್ರ ಸೆಪರೇಟ್ ಆಗಿ ಎತ್ತಿಟ್ಬಿಟ್ಟು ನೀರ್ನ ಆಚೆ ಇಟ್ಬಿಡಿ. ಮರಿದೆ ನೋಡಿ ಬಿದಿರು ಬೆಂದಿರೋ ನೀರು ಯಾವ ತರ ಕಲರ್ ಆಗಿದೆ. ಈಗ ಸೆಪರೇಟ್ ಮಾಡಿರೋ ಬಿದಿರು ಇದೆಯಲ್ಲ ಅದನ್ನ ಆಲ್ರೆಡಿ ಬೇಯ್ತಿರೋ ಕಾಳು ಸೊಪ್ಪು ಮತ್ತೆ ತರಕಾರಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನೀವು ಸ್ವಲ್ಪ ಉಪ್ಪು ಹಾಕೋಬೇಕಾಗುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡು ಅದನ್ನ ಮತ್ತೆ ಬೇಯಕ್ ಬಿಡಿ. ನಾನು ಹೇಳ್ದೆ ಇದು ತುಂಬಾನೇ ದೊಡ್ಡ ಪ್ರಾಸೆಸ್. ಅದನ್ನ ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕಾಗುತ್ತೆ. ಅದ್ ಬೇಯಬೇಕಾದ್ರೇನೆ ನೀವು ಕೊಬ್ಬರಿ, ಬೆಳ್ಳುಳ್ಳಿ, ಮೆಣಸು ಮತ್ತೆ ಗಸಗಸೆ ಇದೆಯಲ್ಲ ಅದನ್ನ ಮಿಕ್ಸಿಲಿ ಹಾಕೊಂಡು ಚೆನ್ನಾಗಿ ರುಬ್ಕೊಳ್ಳಿ. ಈಗ ಮತ್ತೆ ತರಕಾರಿ ಎಲ್ಲ ಬೆಂದಿದೆ ಅಂತ ಚೆಕ್ ಮಾಡ್ಕೊಂಡು ಅದರಲ್ಲಿ ಕೊನೆಯದಾಗಿ ಬದನೆಕಾಯಿ ಹಾಕೊಂಡು ಅದ್ರ ಜೊತೆಗೆ ನಾವಿವಾಗ ರುಬ್ಕೊಂಡ್ವಲ್ಲ ಆ ಮಸಾಲಾನು ಹಾಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದಾದ್ಮೇಲೆ ಕೊನೆಯದಾಗಿ ಇದೊಂಥರ ಹಾಲ್ ಸಾರು ಇದ್ದಂಗೆ ಇರುತ್ತೆ. ಅದರಿಂದ ಸ್ವಲ್ಪ ಹಾಲು ಹಾಕೋಬೇಕಾಗುತ್ತೆ. ಅದನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು 5 ನಿಮಿಷ ಬೇಯಕ್ ಬಿಟ್ರೆ ನಿಮ್ಗೆ ಸಾರು ರೆಡಿ ಆಗಿರುತ್ತೆ. ಬಿದಿರು ಕಡಲೆ ಸಾರು ಬಂದು ತುಂಬಾನೇ ಸ್ಪೆಷಲ್ಲು. ಎಲ್ರು ಎಲ್ಲ ವರ್ಷನೂ ಮಾಡಕ್ಕಾಗಲ್ಲ. ಯಾವತ್ತಾದ್ರೂ ಸಿಕ್ಕಿದ್ರೆ ಮಾತ್ರ ಮಾಡುವಂತ ಒಂದು ರೆಸಿಪಿ. ನಾನ್ ವೆಜ್ಗಿಂತ ತುಂಬಾನೇ ಚೆನ್ನಾಗಿರುತ್ತೆ. ಒನ್ಸ್ ನೀವು ಟ್ರೈ ಮಾಡಿ ನೋಡಿ. ನಿಮ್ಮನೇಲೂ ಇಲ್ಲ ನಾವು ಮಾಡಿದೆ ಬೇರೆ ತರ ಅಂದ್ರೆ ಅದನ್ನು ಯಾವ ತರ ಅಂತ ಹೇಳಿ. ಇದು ಬಂದು ಮುದ್ದೆಗೆ ಮತ್ತೆ ವೈಟ್ ರೈಸ್ಗೆ ತುಂಬಾ ಅದ್ಭುತವಾದ ಒಂದು ಕಾಂಬೋ ಆಗಿರುತ್ತೆ. ನಾವಂತೂ ವರ್ಷಕ್ಕೆ 1 ಟೈಮು ಇಲ್ಲ 2 ಟೈಮ್ಸ್ ಮಾತ್ರ ಮಾಡ್ತೀವಿ ಅನ್ನೋದ್ರಿಂದ ತುಂಬಾನೇ ಸ್ಪೆಷಲ್ ಆಗಿ ಮಾಡ್ತೀವಿ. ತುಂಬಾ ಜಾಸ್ತಿ ಮಾಡ್ತೀವಿ. ಒಂದು 2 ಟೈಮ್ಸ್ ಇದನ್ನೇ ತಿನ್ಕೊಂಡು ಆರಾಮಾಗಿರ್ತೀವಿ. ತುಂಬಾ ಅಂದ್ರೆ ತುಂಬಾ ಸಖತ್ತಾಗಿರುತ್ತೆ. ಅದರಲ್ಲೂ ಆ ಬಿದಿರ್ನ ನೀವು ಕಚ್ಬೇಕಾದ್ರೆ ಒಂಥರ ಕಸ್ಕ ಅಂತ ಒಂಥರ ಇರುತ್ತೆ. ತುಂಬಾನೇ ಟೇಸ್ಟ್ ಆಗಿ ಕ್ರಿಸ್ಪಿ ಆಗಿ ಸೂಪರ್ ಆಗಿರುತ್ತೆ. ಟ್ರೈ ಮಾಡಿ ಆರಾಮಾಗಿ ನಿಮ್ಮ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿ. ವಿಡಿಯೋ ಏನಾದ್ರೂ ಇಷ್ಟ ಆಗಿದ್ರೆ ಖಂಡಿತ ನಿಮ್ಮ ಫ್ರೆಂಡ್ಸ್ಗೆ ಮರಿದೆ ಈ ವಿಡಿಯೋನ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್.